ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111 ಗೆ ಸಂಪರ್ಕಿಸಿ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕುಖ್ಯಾತ ರಾತ್ರಿ ಮನೆ ಕಳ್ಳರನ್ನ ಬಂಧಿಸಿ ಅವರಿಂದ 155 ಗ್ರಾಂ ಚಿನ್ನಾಭರಣ, 3.40 ಗ್ರಾಂ ಬೆಳ್ಳಿ ಆಭರಣ ಸೇರಿದಂತೆ ಒಟ್ಟು 26,54,000 ರೂಪಾಯಿ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿಕೊಳ್ಳುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು SP ಅಡೂರು ಶ್ರೀನಿವಾಸ್ ಹೇಳಿದರು. ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ತಾಲೂಕಿನ ಜೊಳಕಿ ತಾಂಡದ ನಿವಾಸಿ ಕರಣ್ ತಂದೆ ರಂಗು ಪವಾರ್ ಹಾಗೂ ಆಳಂದ ತಾಲೂಕಿನ ಕಂಸರ್ ನಾಯಕ್ ತಾಂಡದ ನಿವಾಸಿ MOB ಆಗಿರುವ ರಾಮದಾಸ್ ತಂದೆ ಗಂಗಾರಾಮ್ ಚೌಹಾಣ್ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ತಿಳಿಸಿದರು. ಕೆಲವು ನಾವು ಬೇರೆ
ಎಲ್ಲೋ ಗೋಲ್ಡ್ ಅವ್ರು ಮಾರಾಟ ಮಾಡಿದ್ರು, ಎಲ್ಲಿ ಮಾರಾಟ ನಮ್ಗೆ ಮಾಹಿತಿ ಸಿಗ್ತಾಯಿಲ್ಲ, ಅದು ಖರ್ಚು ಮಾಡಿ. ಬಟ್ ಕೆಲವು ಗೋಲ್ಡ್ ಇನ್ನೂ ಅವ್ರ ಕಡೆ ಸಿಕ್ತು ನಮಗೆ. ಟೋಟಲ್ ಹೋಗಿರೋ 250 ಗ್ರಾಮ್ಸ್ ಆಫ್ 249 ಗ್ರಾಮ್ಸ್ ಆಫ್ ಗೋಲ್ಡ್ ಸದ್ಯಕ್ಕೆ ಅವ್ರ ಕಡೆ ನಮ್ಗೆ ಸಿಕ್ಕಿರೋದು 155 ಗ್ರಾಮ್ಸ್ ಆಫ್ ಗೋಲ್ಡ್. ಟೋಟಲ್ 5 ಪ್ರಕರಣಗಳು ನಮ್ಗೆ ಕಂಡು ಬಂದಿದೆ, ಅಂದರೆ ಡಿಟೆಕ್ಟ್ ಆಯಿತು. ಇವರು ಇಲ್ಲೇ ಅಂತಲ್ಲ, ಈಗ ಮೂಮೆಂಟ್ ನೋಡಿದ್ರೆ ಬಿಜಾಪುರಲ್ಲೂ ಕೇಸಸ್ ಆಗಿದೆ, ಆಲಂದಲ್ಲೂ ಕೇಸಸ್ ಆಗಿದೆ. ಈ 5 ಜನನೇ ಮಾಡ್ತಿದ್ರು. ಪ್ರತಿಯೊಂದು ಕಲ್ತಕ್ಕೆ 5 ಜನ ಹೋಗಿರೋದಂತಲ್ಲ, ಬಟ್ ಒಟ್ಟಾರೆ ಇವರು ಅಸೋಸಿಯೇಟ್ಸ್ ಆಗಿದ್ದಾರೆ. ನಾವು ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ, ಇನ್ನೂ 3 ಜನ ನಾವು ಅರೆಸ್ಟ್ ಮಾಡ್ತೇವೆ. ಕಾರ್ಮಿಕರ ಸಮಸ್ಯೆಗಳ ಪರಿಹಾರ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಭಾರತೀಯ ಮಜ್ದೂರ್ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ಇಂದು ಪ್ರತಿಭಟನೆ ನಡೆಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಮಿಕರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಪಿಎಫ್ ಪಿಂಚಣಿ 1000ದಿಂದ 7500 ರೂಪಾಯಿಗೆ ಹೆಚ್ಚಿಸಬೇಕು. ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿನ ಗೌರವಧನ ನೌಕರರ ಗೌರವಧನ ಹೆಚ್ಚಳ ಮಾಡಬೇಕು ಹಾಗೂ ನೌಕರಿ ಖಾಯಂಗೊಳಿಸಬೇಕು. ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು. ಹಾಲಿ ಗುತ್ತಿಗೆ ನೌಕರರನ್ನು ಖಾಯಂಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. बोलो भारत माता की जय, बोलो भारत माता की जय, वंदे मातरम, वंदे अमर रहे, अमर रहे, अमर रहे, अमर रहे, बोलो भारत माता की जय। त्याग तपस्या और बलिदान, क्या पहचान, त्याग तपस्या और बलिदान, का क्या पहचान, त्याग तपस्या और बलिदान, देश के हित के करेंगे काम भारतीय मजदूर संघ के। ದೇಶದ ಔದ್ಯೋಗಿಕ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾದವರಿಗೆ ಇಪಿಎಫ್ಒ ನಿಂದ ಕನಿಷ್ಠ 1000 ಮಾತ್ರ ಪಿಂಚಣಿ ಬರುತ್ತಿದ್ದು, ಇದರಿಂದ ಜೀವನ ನಡೆಸುವುದು ತುಂಬಾ ದುರದೃಷ್ಟಕರ ಸಂಗತಿಯಾಗಿದೆ. ಇದರ ವಿರುದ್ಧ ಪ್ರತಿಭಟನೆಯನ್ನು ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಮಿಕರು ಸೇವೆಯಲ್ಲಿ ಇದ್ದಾಗ 12% ಹಣ ಕಡಿತಗೊಳಿಸಿ ಇಪಿಎಫ್ ಜಮೆ ಮಾಡಲಾಗುತ್ತಿದೆ. ಆ ಮೊತ್ತದಲ್ಲಿ 8.33% ಪಿಂಚಣಿಗೆ ಸೇರುತ್ತದೆ. ಅಂದಾಜು ರೂಪಾಯಿ 1250 ರೂಪಾಯಿ ಪ್ರತಿ ತಿಂಗಳು ಜಮಾ ಆಗಿರೋದ್ರಿಂದ ಅಂದಾಜು 4 ರಿಂದ 5 ಲಕ್ಷದಷ್ಟು ಒಟ್ಟು ಮೊತ್ತವಾಗಿರುತ್ತದೆ. ಸರ್ಕಾರ ಬರೀ ಭರವಸೆ ನೀಡುತ್ತಿದ್ದು, ಇದರ ವಿರುದ್ಧ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮತ್ತು ಕಲಬುರಗಿಯ ಸಂಸದರು ಮತ್ತು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗುತ್ತದೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಂಚಣಿದಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಕೆಎಸ್ಆರ್ಟಿಸಿ ಸ್ಟಾಫ್, ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಎಂಪ್ಲಾಯೀಸು, ಸೊ ಈ ಥರ ಯಾರ್ಯಾರಿಗೆ ಪೆನ್ಷನ್ ಇದರಲ್ಲಿ ಗ್ಯಾರಂಟಿ ನೀರಿನಲ್ಲಿ ಇರಂಗಿಲ್ಲ ಅಂತ ಎಲ್ಲ ಎಂಪ್ಲಾಯೀಸ್ಗೆ ತಗೊಂಡು ಒಂದು ಹೊಸ ಆ್ಯಕ್ಟ್ ರೆಡಿ ಮಾಡಿ EPS 95 ಅಂತೇಳಿ ಅದಕ್ಕೆ ಹೆಸರು ಕೊಟ್ಟಿದ್ರು. ಇದರಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಪ್ರತಿ ಎಂಪ್ಲಾಯ್ಗೆ ಅವ್ನ ಸ್ಯಾಲರಿನಿಂದ 100% ಡಿಡಕ್ಷನ್ ಆಗ್ತಿತ್ತು ಮಂತ್ಲಿ ಸ್ಯಾಲರಿನಲ್ಲಿ. ಮತ್ತು ಆ ಸಂಸ್ಥೆದವ್ರು ಕೂಡ 100% ಕೊಡ್ತಿದ್ರು. ಹೀಗಾಗಿ 24% ಅಲ್ಲಿ ಡಿಪಾಸಿಟ್ ಆಗ್ತಿತ್ತು. ಅದರಲ್ಲಿ ಸುಮಾರು 17% ಪೆನ್ಷನ್ ಸಲುವಾಗಿ ರಿಸರ್ವ್ ಮಾಡ್ತಿದ್ರು. ಬಾಕಿದವ್ರು ರಿಟೈರ್ ಆದಮೇಲೆ ಅವರಿಗೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತೇಳಿ ಅವ್ರಿಗೆ ವಾಪಸ್ ಕೊಡ್ತಿದ್ರು. ಬಾಕಿ ಸುಮಾರು 16% ಅವ್ರ ಹತ್ರನೇ ಡಿಪಾಸಿಟ್ ಆಗ್ತಿತ್ತು. ಉದಾಹರಣೆಗೆ ನಮ್ಮ ಕಲಬುರಗಿಯ KDN ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸು, MR ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸು, ಇಂಜಿನಿಯರಿಂಗ್ ಕಾಲೇಜ್ ಅನ್ಎಡೆಡ್ ಇರುವಂಥ ಪ್ರೊಫೆಸರ್ಸು, KSRTC ಸ್ಟಾಫು ಮತ್ತು ಸಿಮೆಂಟ್ ಇಂಡಸ್ಟ್ರಿ ಸ್ಟಾಫು ಇಂಥವರೆಲ್ಲ ಬರ್ತಾರೆ. ದೇಶದಲ್ಲಿ ಒಟ್ಟು ಸುಮಾರು 70 ಲಕ್ಷ ಜನ
ಈ EPS ಸ್ಕೀಮ್ನಲ್ಲಿದ್ದಾರೆ. ತಮಗೆಲ್ಲ ಪತ್ರಕರ್ತರಿಗೆ ಹಿರಿಯರಿಗೆ ಗೊತ್ತಿರಬೇಕು, ಅಶೋಕ್ ರಾವತ್ ಅನ್ನೋರು ಆವಾಗ ಪ್ರೆಸಿಡೆಂಟ್ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಜಂತರ್ ಮಂತರ್ನಲ್ಲಿ ನಿರಂತರವಾಗಿ ಸುಮಾರು 1.5 ವರ್ಷದಿಂದ ಹೋರಾಟ ನಡೀತಾ ಇದೆ. ಈಗ ಸದ್ಯ ಏನು ಈ ಸ್ಕೀಮ್ನಲ್ಲಿ ಇವರಿಗೆ ಕೆಲವರಿಗೆ ಬರೀ 1,000, 1,500, 2,000, 800 ಇಷ್ಟಿಷ್ಟೇ ಪೆನ್ಷನ್ ಬರ್ತಾ ಇದೆ, ಮಂತ್ಲಿ ಪೆನ್ಷನ್. ಅವ್ರು ಆ್ಯಕ್ಚುಲಿ ಡಿಪಾಸಿಟ್ ಆಗಿದ್ದು ಸ್ಯಾಲ್ರಿ ಪೋರ್ಷನ್ 16%. ಅದನ್ನು ಅವರು ಸರಿಯಾಗಿ ಡಿಪಾಸಿಟ್ ಮಾಡಿ ಇವರಿಗೆ ಹಂಚ್ಲಿಕ್ಕೆ ಬೇಕಾದಷ್ಟು ದುಡ್ಡು ಕೊಡಬೇಕಾಗಿತ್ತು. ಅದೇನೋ ಗೌರ್ಮೆಂಟ್ ವಿಫಲತೆ, ಅದರಿಂದ ಇವರಿಗೆಲ್ಲ ಬಹಳ ಕಡಿಮೆ ಸಂಬಳ ಬರ್ತಾ ಇದೆ. ಈ ಒಂದು ಪ್ರಮುಖ ಬೇಡಿಕೆ ನಮ್ದೇನಂತ ಹೇಳಿದ್ರೆ ಮಿನಿಮಮ್ ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ, 7,500 ಇವರಿಗೆ ಮಂತ್ಲಿ ಪೆನ್ಷನ್ ಮಾಡಿ, ಪ್ಲಸ್ ಡಿ ಎ ಮತ್ತೆ ಮೆಡಿಕಲ್ ಅಲೌನ್ಸ್. ಯಾಕಂತಂದ್ರೆ ರಿಟೈರ್ ಆದಮೇಲೆ ಎಲ್ರಿಗೂ ವಯಸ್ಸಾಗಿರ್ತದೆ, ಇದು ಕೊಡಿ ಅನ್ನೋದು ನಮ್ಮ ಬಹಳ ಪ್ರಮುಖ ಬೇಡಿಕೆ. ಸರ್ಕಾರ ಕಣ್ಮುಚ್ಚಿದು ಕೊಡಬೇಕಾಗಿತ್ತು, ಆದರೂ ಕೂಡ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ವಿಳಂಬ ಮಾಡ್ತಾ ಇದೆ. ಅದರ ಸಲುವಾಗಿ ನಾವು ಕಲಬುರಗಿನಲ್ಲಿ 27ನೇ ತಾರೀಕಿಗೆ ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ನೌಕರರು ಸೇರಿ ನಮ್ಮ ವಲ್ಲಭಾಯ್ ಪಟೇಲ್ ಚೌಕ್ನಿಂದ ಒಂದು ಪ್ರತಿಭಟನೆ ಮೆರವಣಿಗೆ ಮೂಲಕ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಮತ್ತು ನಮ್ಮ ಪ್ರಾವಿಡೆಂಟ್ ಫಂಡಿನ ರೀಜನಲ್ ಕಮಿಷನರ್ ಅವರಿಗೆ ಮನವಿ ಪತ್ರ ಕೊಟ್ಟು ನಮ್ಮ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತ ಹೇಳಿದ್ರೆ, ಇದರ ಅನ್ವಯ ಬಹಳಷ್ಟು ಜನ ಕಲಬುರಗಿನಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಯಾವುದೂ ವೇದಿಕೆ ಆಗಿಲ್ಲ, ಇಲ್ಲಿವರೆಗೂ ಪ್ರತಿಭಟನೆ ಆಗಿಲ್ಲ, ಅವರವ್ರ ಇಂಡಿವಿಜುವಲ್ ಎಲ್ಲೋ ಬಡದಾಡ್ತಾ ಇದ್ದಾರೆ. ಅದಕ್ಕೆ ಇದೊಂದು ವೇದಿಕೆ ಅಸ್ತಿತ್ವದಲ್ಲಿದೆ. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿಶೇಷವಾಗಿ ಇಂಜಿನಿಯರ್ಸು, ಡಾಕ್ಟರ್ಸು ಅವರೆಲ್ಲ ಸಂಕೋಚ ಪಡ್ತಾರೆ. ನಾನು ಅನೇಕ ಜನರಿಗೆ ಫೋನ್ ಮಾಡಿದೆ, ನಾವು ಬರ್ಬೇಕ್ರಿ ಅಂತ ಹೇಳಿದ್ರು. ಮತ್ತೆ ನೀವು ಪೆನ್ಷನ್ ಹೆಚ್ಚಿಗೆ ಆಗಬೇಕಾದ್ರೆ ನೀವು ಬನ್ನಿ ಅಂತ ಹೇಳಿದ್ವಿ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ ಇಲ್ಲವೇ ವಿಷ ಕೊಡಿ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆಯ ಜಿಲ್ಲಾ ಅಧ್ಯಕ್ಷ ಅಣ್ಣವೀರ್ ಹೆಬ್ಬಾಳ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿ, ಜೋಳ, ಕಡಲೆ, ಹತ್ತಿ ಮತ್ತು ಕಬ್ಬು ಬೆಳೆಗಳಿಗೆ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಆದ್ದರಿಂದ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿಗೆ 13,000 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಬೆಂಬಲ ಬೆಲೆ ಕೊಡಬೇಕು. ಕಬ್ಬಿಗೆ 3,500 ರೂಪಾಯಿಗಳಂತೆ ಪ್ರತಿ ಟನ್ಗೆ ಕೊಡಬೇಕು. ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆ ಮತ್ತು ಬಾಕಿ ಉಳಿದ ಮೊತ್ತವನ್ನು ಪಾವತಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ದಿನಾಂಕ 27/2/2026 ಬೆಳಗ್ಗೆ ರೈತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು, ಅಂದರೆ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೊಗರಿ, ಕಡಲೆ, ಹೆಸರು, ಉದ್ದು, ಕಬ್ಬು, ಹತ್ತಿ ಇನ್ನಿತರ ಪ್ರಮುಖ ಬೆಳೆಗಳ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ರೈತರಿಗೆ ಸಿಗುತ್ತಿಲ್ಲ. ಅಲ್ಲದೆ ಅದೇ ಕಾರಣದಿಂದ ಮತ್ತು ನಮಗೆ ಬೆಳೆದ ಬೆಂಬಲ ಬೆಳೆಗಳಿಗೆ ಪ್ರಮುಖವಾಗಿ ನಮ್ಮ ತೊಗರಿ ಬೆಳೆಗೆ 13,000 ರೂಪಾಯಿ ಮತ್ತು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತೇಳಿ, ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆನೂ ತುಂಬ ಆಗ್ತಾ ಇದೆ ರೈತರಿಗೆ. ಅಲ್ಲದೆ ರೈತರು ಈಗಾಗಲೇ ಕಾರ್ಖಾನೆಗೆ ಬೆಳೆಸಿದಂಥ ಕಬ್ಬಿಂದ ಇನ್ನೂ ಬಾಕಿ ಹಣ ಪಾವತಿಯಾಗಿಲ್ಲ. ಅಲ್ಲದೆ ನಮ್ಮ ಪ್ರಮುಖ ಜಿಲ್ಲೆಯಲ್ಲಿ 4 ಅಣೆಕಟ್ಟುಗಳು ಈ ಭಾಗದ ಬೆಣ್ಣೆಪರ, ಗಂಡೋರಿನಾಲ, ಅಮರ್ಜ ಮತ್ತು ಮುಲ್ಲಾಮನೆ ಈ 4 ಅಣೆಕಟ್ಟುಗಳು ರೈತರ ಕಲ್ಯಾಣದ ಹೆಸರಿನಲ್ಲಿ ಅನುಷ್ಠಾನಗೊಂಡು ಸುಮಾರು ವರ್ಷಗಳಾದರೂ ಇವತ್ತಿಗೂ ಮುಖ್ಯ ಕಾರಣಗಳಿಂದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದ್ರೆ ಇಲ್ಲಿಯ ಅಧಿಕಾರಿಗಳ, ನೀರಾವರಿ ಇಲಾಖೆ ಅಧಿಕಾರಿಗಳ ಲೋಪದೋಷಗಳೇ ಕಾರಣ. ಇದಕ್ಕೆ ಮುಖ್ಯ ಕಾಲುವೆಗಳು ಪ್ರಾರಂಭದಿಂದಲೇ ಫೇಲ್ಯೂರ್ ಆಗಿದೆ. ಏನ್ ಫೇಲ್ಯೂರ್ ಆಗಪ್ಪ ಅಂತಂದ್ರ ಮುಖ್ಯ ಕಾಲುವೆಗಳು ಜಮೀನಿಗಿಂತ 10 ಅಡಿ ಆಳದಲ್ಲಿದ್ದಾವೆ.
ಅದರಿಂದ ಡಿಸ್ಟ್ರಿಬ್ಯೂಟರ್ ಕೆನಾಲ್ಗೆ ಹೋಗ್ಬೇಕಾದ್ರೆ ಮತ್ತೆ 20 ಅಡಿ ಹೋಗ್ಬೇಕು, ಮತ್ತೆ FIC ಹೋಗ್ಬೇಕಂದ್ರೆ ಮತ್ತೆ ಇದಾಗ್ತದ. ಒಟ್ಟ ಟೋಟಲಿ FIC ಡಿಸ್ಟ್ರಿಬ್ಯೂಟರ್ ಕೆನಾಲ್ಗಳು ರೈತರಿಗೆ ಯಾವುದೇ ರೀತಿಯಲ್ಲಿ ಆಗಿಲ್ಲ, ಆದ್ರೂ ಉಪಯೋಗಕ್ಕಿಲ್ಲ. ಅದರ ಸಲುವಾಗಿ ಅವುಗಳನ್ನು ಏನದ ಮತ್ತೊಂದ್ಸಲ ಟೀಮ್ ರೆಡಿ ಮಾಡಿ ಅದಕ್ಕೆ ಸೂಕ್ತವಾದ ಸಮೀಕ್ಷೆ ನಡೆಸಿ ಅದು ಏನದ ಕಾರ್ಯ ಅನುಷ್ಠಾನಗೊಳಿಸಬೇಕು. ಮತ್ತು ರೈತರಿಗೆ ಈ ವರ್ಷದಲ್ಲಿ ನೀರಿನ ಎಲ್ಲ ಡ್ಯಾಮ್ಗಳಿಂದ ಮುಖ್ಯ ಕಾಲುಗಳಿಗೆ ನೀರು ಹರಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ 15ನೇ ಹಣಕಾಸಿನಲ್ಲಿ 1.13 ಕೋಟಿ ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ ಒಟ್ಟು 1.55 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಎಂದು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಉಮೇಶ್ ಪಾಂಡುರಂಗ್ ಚೌಹಾಣ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ವಜಾ ಮಾಡಿ ಕಾನೂನು ಪ್ರಕ್ರಿಯೆ ಜರುಗಿಸಿ ದುರ್ಬಳಕೆ ಮಾಡಿಕೊಂಡಿದ್ದ ಹಣ ಮರು ವಸೂಲಾತಿ ಮಾಡುವಂತೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಅವ್ಯವಹಾರ ಕುರಿತು ಫೆಬ್ರವರಿ 5ರಂದು ಜಿಲ್ಲಾ ಪಂಚಾಯತ್ಗೆ ವರದಿ ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿ 20 ದಿನವಾದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈ ಅಭಿವೃದ್ಧಿ ಅಧಿಕಾರಿ ತನ್ನ ಹತ್ರ ಮಾರಕಾಸ್ತ್ರಗಳು ಇರುವುದಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಾರ್ವಜನಿಕವಾಗಿ ಹೆದರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸೇಡಂ ತಾಲೂಕಿನ ಮಲ್ಕೇಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೆಪ್ಟೆಂಬರ್ 2025ರಂದು ಮಲ್ಕೇಡ ಗ್ರಾಮ ಪಂಚಾಯತಿಗೆ ಜಾಯಿನಿಂಗ್ ಆಗ್ತಾರೆ. ಅಂದರೆ ಸುಮಾರು 4 ತಿಂಗಳಿಂದ ಜಾಯಿನ್ ಆಗ್ತಾರೆ. ಅದು ಜಾಯಿನಿಂಗ್ ಆದ ತಕ್ಷಣ ವಿವಿಧ ಇಲಾಖೆಯಲ್ಲಿ ಅಂದರೆ 15 ಹಣಕಾಸು ಮತ್ತು ಕರ ವಸೂಲಿಯಲ್ಲಿ ಸುಮಾರು 1,55,68,000 ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಆ ಮಾಡಿದ ಕಾರಣಕ್ಕೆ ನಾವು ಸಂಬಂಧಪಟ್ಟ ತಾಲೂಕ್ ಪಂಚಾಯತಿಯವರಿಗೆ ನಾವು 12ನೇ ತಿಂಗಳಿಂದ ವರದಿ ದೂರು ಕೊಡ್ತಾ ಬರ್ತಾ ಇದ್ದೀವಿ. ಸುಮಾರು 2-3 ದೂರು ಕೊಟ್ಟಿದ್ದೀವಿ. ಈ ಥರ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಥರ ಬೋಕಸ್ ಬಿಲ್ ಮಾಡಿ ಹಣವನ್ನು ವೃದ್ಧಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಕಾನೂನು ಕ್ರಮ ಜಾಸ್ತಿ ಅಂತ ದೂರು ಕೊಟ್ಟಿದ್ದೀವಿ. ತಾಲೂಕ್ ಪಂಚಾಯತಿಗಳು ಒಂದು ತನಿಖಾ ತಂಡ ರಚನೆ ಮಾಡ್ತಾರೆ. 13/1/2026 ಒಂದು ತನಿಖಾ ತಂಡ ರಚನೆ ಮಾಡ್ತಾರೆ. ಆ ತನಿಖಾ ತಂಡ ರಚನೆ ಮಾಡಿದಾಗ ಸ್ವತಃ 4 ಜನ ತನಿಖಾ ತಂಡ ಇರ್ತಾರೆ. ತಾಲೂಕ್ ಪಂಚಾಯತ್ ಅವರು ಬರ್ತಾರೆ, ಸೇರಿದವರು. ಮಲ್ಕೇಡ ಗ್ರಾಮ ಪಂಚಾಯತಿ ಬಂದಾಗ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾವು 8 ದಿನ ಕಾಲಾವಕಾಶ ಕೊಡಿ ನಾವು ಏನೋ ವರದಿಯನ್ನು ಸಲ್ಲಿಸಲು ಬರ್ತಾರೆ. ಅದು 8 ದಿನದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು 8 ದಿನಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವುದೂ ವರದಿ ಸಲ್ಲಿಸಿಲ್ಲ. ಸಲ್ಲಿಸಿದ ಕಾರಣ ಏನು ಮಾಡ್ತಾರೆ ಮತ್ತು ತಾಲೂಕ್ ಪಂಚಾಯತಿಯವರು 30/1/2026 ಇನ್ನೊಂದು ತನಿಖಾ ತಂಡ ರಚನೆ ಮಾಡಿ ಮಲ್ಕೇಡ ಪಂಚಾಯತಿಗೆ ಕಳಿಸ್ತಾರೆ. ಮಲ್ಕೇಡ ಪಂಚಾಯತಿಗೆ ಕಳಿಸಿದಾಗ ಎಲ್ಲ ವರದಿಯನ್ನು ಸಂಪೂರ್ಣ ವರದಿಯನ್ನು ತನಿಖಾ ತಂಡವು ಓದು ಸ್ಥಿರ ಇವರಿಗೆ ಕೊಡ್ತಾರೆ. ಅಂದರೆ 4/2 ಇವರು ತಾಲೂಕು ಪಂಚಾಯತ್ ವರದಿ ಕೊಡ್ತಾರೆ. ವರದಿ ಕೊಟ್ಟ ನಂತರ ಆ ವರದಿಯಲ್ಲಿ ಎಲ್ಲ ಅಂಶಗಳನ್ನು ಕಂಡು ಬರ್ತವೆ. ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು 1,55,00,000 ಬೋಕಸ್ ಬಿಲ್ ಮಾಡಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ವರದಿಯನ್ನು ತಾಲೂಕ್ ಪಂಚಾಯತಿಗಳು ನಾವು ಜಿಲ್ಲಾ ಪಂಚಾಯತ್ ಸಿಯವರಿಗೆ ಕೊಡ್ತಾರೆ. ಈ ಥರ ಮಲ್ಕೇಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು ಇಷ್ಟು ದುಡ್ಡನ್ನು ವೃದ್ಧಿ ಮಾಡಿದ್ದಾರೆ ಅಂತ ದೂರು ಕೊಟ್ಟ ನಂತರ ಇವತ್ತಿಗೂ ಕೂಡ ಜಿಲ್ಲಾ ಪಂಚಾಯತ್ ಸಿಯವರು ಅದರ ಮೇಲೆ ಅವರು ಕಾನೂನು ಕ್ರಮ ಮಾಡ್ತಾರೆ. ನಾವು ಕೂಡ ಸಂಬಂಧಪಟ್ಟ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ದೂರು ಕೊಟ್ಟಿದ್ದೀವಿ. ಇಮೇಲ್ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ಚೀಫ್ ಸೆಕ್ರೆಟರಿ ಮತ್ತು ನಮ್ಮ ಜಿಲ್ಲಾಧಿಕಾರಿ ಕಲಬುರಗಿ ಅವರಿಗೆ ಕೂಡ ನಾವು 2-3 ಸರ್ತಿ ದೂರು ಕೊಟ್ಟಿದ್ದೀವಿ. ಶ್ರೀ ಸವಿತಾ ಮಹರ್ಷಿಯವರ 7ನೇ ಜಯಂತ್ಯುತ್ಸವ ಅಂಗವಾಗಿ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಮಾಡಲಾಯಿತು. ಸವಿತಾ ಮಹರ್ಷಿಯವರ 7ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಸಮಾರಂಭವನ್ನು ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಅವರು ಉದ್ಘಾಟಿಸಿದರು. जय
ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಎಲ್ಲ ಸಮಾಜದ ಕುಲಬಾಂಧವರ ಜೊತೆ ಕೂಡಿಕೊಂಡು ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇದೇ 24ನೇ ತಾರೀಕು 2ನೇ ತಿಂಗಳು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಕುಲಬಾಂಧವರು ಎಲ್ಲರೂ ಸೇರಿಕೊಂಡು ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜನರು ಬಂದು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ಸಮಾಜದ ಕುಲಬಾಂಧವರೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಅಹಿತಕರ ಘಟನೆಗಳು ಕೂಡ ನಡೆದರೂ ಕೂಡ ಸಮಾಜದ ಬಾಂಧವರು ಇದೇ ರೀತಿ ಒಗ್ಗಟ್ಟಾಗಿ ಬಂದ್ರಂತಂದರು ನಮ್ಮ ಸಮಾಜದ ಏನೇ ಬೇಡಿಕೆಗಳಾಗಿರ್ಬೋದು, ಯಾವುದಾದ್ರೂ ಒಂದು ಹೋರಾಟ ಆಗಿರ್ಬೋದು ಯಾವಾಗಲೂ ಕೂಡ ಯಶಸ್ವಿ ಆಗ್ತಿದ್ದೆವು. ಅದೇ ರೀತಿ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದಾದ್ರೂ ಎಲೆಕ್ಷನ್ ಕೂಡ ಆಗಿರ್ಬೋದು, ನಾಮಿನೇಟ್ ಆಗಿರ್ಬೋದು, ಈ ರೀತಿ ನಾವು ಒಂದು ಜನಸಂಖ್ಯೆದ ಆಧಾರ ಮೇಲೆ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಾವುದಾದ್ರೂ ಒಂದು ಮಾಡಿದ್ರು ರಾಜಕೀಯ ನಾಯಕರು ಕೂಡ ಒಂದು ಶಕ್ತಿಯನ್ನು ತೋರಿಸ್ದಂಗೆ ಆಗ್ತದ. ಅದಕ್ಕಾಗಿ ಇವತ್ತೇನು ನಡೆದಿದ್ದೀರಿ, ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಫೆಬ್ರವರಿ 24ರಂದು ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಶ್ರೀ 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 ಸವಿತಾ ಮಹರ್ಷಿಯವರ ಜಯಂತ್ಯೋತ್ಸವ ನಾವು ಬೆಳಿಗ್ಗೆ 7 ಗಂಟೆಗೆ ನಾವು ಅಭಿಷೇಕ ವತಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ. ತದನಂತರ DJ ಮುಖಾಂತರ ಎಲ್ಲ ಸಮಾಜ ಬಾಂಧವರು ಸೇರಿ ನಾವು ನೆಹರು ನಗರದಿಂದ ಐರವಾಡಿ ಮುಖಾಂತರ ಹುಮ್ನಾಬಾದ್ ಬೇಸ್ ಮಾರ್ಕೆಟ್ ಜಗತ್ ವೃತ್ತದಿಂದ ಮಾರ್ಗವಾಗಿ ನಾವು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಲ್ಲಿ ನಾವು 12 ಗಂಟೆಗೆ ರೀಚ್ ಆಗಿ ನಾವು ಕಾರ್ಯಕ್ರಮವನ್ನು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಎಲ್ಲ ಪದಾಧಿಕಾರಿಗಳು, ಸಮಾಜದ ಬಾಂಧವರು ಹಾಗೂ ತಾಲೂಕು ಅಧ್ಯಕ್ಷರು, ತಾಲೂಕು ಸದಸ್ಯರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು, ಯುವಕ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡಿ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಇಂದು ಸವಿತಾ ಮಹರ್ಷಿಯವರ ಜಯಂತ್ಯೋತ್ಸವ ಆಚರಿಸಿದ್ದೇವೆ. ತದನಂತರ ಉಪನ್ಯಾಸಕ ಮಾಡಿ ಆಮೇಲೆ ನಾವು ಒಂದು ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ 1,000 ಬಹುಮಾನ ಇಟ್ಟಿದ್ದೇವೆ. ಅದೇ ರೀತಿ ಸಮಾಜದಲ್ಲಿ ಸೇವೆ ಸಲ್ಲಿಸಿದಂಥ ಹಿರಿಯರಿಗೂ ಕೂಡ ನಾವು ಸನ್ಮಾನ ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ತಾಲೂಕಿನಿಂದ ಬಂದಂಥ ಅಧ್ಯಕ್ಷರಿಗೆ ಹಾಗೂ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ನಾವು ಒಂದು ಸನ್ಮಾನಿಸಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮಾಡಿ ಇಲ್ಲಿ ಮಾಡಿದ್ದೇವೆ. ಇದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಶಂಕರ್ ಎಸ್ ಕಾಳೂರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಭವ್ಯ ಒಂದು ವಿಜೃಂಭಣೆಯಿಂದ ಜರುಗಿದೆ. ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಸವಿತಾ ಬಂಧುಗಳಿಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವರೆಲ್ಲರಿಗೂ ನಮ್ಮ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ನಮ್ಮ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳು ಹೇಳ್ತೇನೆ. ಕೊಂಚೂರಿನ ಸವಿತಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ಶಿಕ್ಷಕ ಅಶೋಕ್ ರಾಜನಕೊಳ್ಳೂರ್, ಸಂಘದ ಜಿಲ್ಲಾ ಅಧ್ಯಕ್ಷ ಶಂಕರ್ ಎಸ್ ಕಾಳನೂರ್ ಅಧ್ಯಕ್ಷತೆ ವಹಿಸಿದರು. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರವರು, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ, ಪ್ರಮುಖರಾದ ಅಪ್ಪಣ್ಣ ಪಿ ಚಿನ್ನಾಕರ್, ಶಣ್ಬಸಪ್ಪ ಎಂ ಸೂರ್ಯವಂಶಿ, ದೇವೇಂದ್ರಪ್ಪ ಕುರಿಹಾಳ್, ಶಿವಪುತ್ರಪ್ಪ ಬೆಳಂಗಿ, ಈರಣ್ಣ ಸಿ ಹಡಪದ್, ದೇವೇಂದ್ರ ದೇಸಾಯಿ ಕಲ್ಲೂರ್, ತುಳಜಮ್ಮ ಮಾನೆ, ನಾಗಪ್ಪ ಗೋಗಿ ಸೇರಿದಂತೆ ಇತರರು ಇದ್ದರು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ನೆಹರು ಗಂಜ್ ಪ್ರದೇಶದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಬೃಹತ್ ಮೆರವಣಿಗೆ ಜರುಗಿತು. ಯಕೃತಿ ಕಸಿಯ ಅತ್ಯಾಧುನಿಕ ಚಿಕಿತ್ಸೆಯಿಂದ ಆರೋಗ್ಯವಂತರಾಗಬಹುದು. ಅದಕ್ಕೆ ಆಸ್ಟರ್ ಆಸ್ಪತ್ರೆಯು ಯಶಸ್ವಿಯಾಗಿದೆ ಎಂದು ಡಾಕ್ಟರ್ ಅನಿಲ್ ದೇಶ್ಮುಖ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅನುಭವಿ ಕಸಿ ಕೇಂದ್ರಗಳಲ್ಲಿ ಯಕೃತಿ ಕಸಿಯ ನಂತರ ದೀರ್ಘಕಾಲ ಬದುಕುಳಿಯುವ ವಿನಃ ಪ್ರಮಾಣ 85ರಿಂದ 90% ಎಂದರು. ಕಲಬುರಗಿ ಸುತ್ತಮುತ್ತಲಿನ ಅನೇಕ ರೋಗಗಳು ಶಸ್ತ್ರಚಿಕಿತ್ಸೆಯ ಭಯ ಅಥವಾ ಯಕೃತಿ ವೈಫಲ್ಯಕ್ಕೆ ಚಿಕಿತ್ಸೆ ಇಲ್ಲ ಎಂಬ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಆರಂಭಿಕ ಹಂತದಲ್ಲಿಯೇ ಪತ್ತೆ ಆದ್ರೆ ಅನೇಕ ಪ್ರಕರಣಗಳು ಔಷಧೋಪಚಾರ ಮತ್ತು ಸಹಾಯಕ ಚಿಕಿತ್ಸೆ ಮೂಲಕ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಬಡತನ ರೇಖೆಗಿಂತ ಕೆಳಗಿರುವ ರೋಗಿಗಳಿಗೆ ಆಸ್ಪತ್ರೆಯ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕಸಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. 2025ರಲ್ಲಿ ಸುಮಾರು 125 ಶಸ್ತ್ರ ಚಿಕಿತ್ಸೆ ಮಾಡಿ ದಾಖಲೆ ಮಾಡಿದೆ. ಹೀಗಾಗಿ ಹೆಚ್ಚಿನ ಲಾಭವನ್ನು ಈ ಭಾಗದ ರೋಗಿಗಳು ಪಡೆಯಬೇಕು ಎಂದರು. ಭಾರತ ದೇಶದಲ್ಲಿ ಈಗಂತೂ ಲಿವರ್ ಸಿರೋಸಿಸ್ ತುಂಬಾ ಜಾಸ್ತಿ ಆಗಿದೆ. ಸಿರೋಸಿಸ್ ಅಂದ್ರೆ ಏನಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನಾರ್ಮಲ್ ಲಿವರ್ ಇಂದ ಈಗ ಯಾವ್ದಾದ್ರು ತೆಗೆದಾಗ ಕಟ್ ಮಾಡಿ ನೋಡಿದಾಗ ಸ್ಪಂಜ್ ತರ ಇರುತ್ತೆ ಅಂತಂದ್ರೆ ಒಂದು ಕೂಡ ಒಳಗೆ ಹೋಗ್ತಾರೆ. ಸೊ ಲಿವರ್ ಸಿರೋಸಿಸ್ ಅಂದ್ರೆ ಏನೋ ಅದು ಕಲ್ಲು ಆಗೋ ಥರ ಆಗಿರುತ್ತೆ. ಸೊ ಯಾವಾಗ ಕಲ್ಲು ಆಗೋ ಥರ ಆಗಿರುತ್ತೆ ಲಿವರ್ ಸಿರೋಸಿಸ್ ಅಂತ ಯಾರಾದರೂ ಡಾಕ್ಟರ್ ಹೇಳ್ತಾರೆ ಅಂತಂದ್ರೆ ಅದು ಮೆಡಿಸಿನ್ಸ್ ಇಂದ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಒಂದು ದಿವಸ 1 ಇಲ್ಲ 2 ವರ್ಷದಲ್ಲಿ ಟ್ರಾನ್ಸ್ಪ್ಲಾಂಟ್ ಬೇಕೇ ಬೇಕಾಗುತ್ತೆ.
ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರಿಗೆ ಸಿರೋಸಿಸ್ ಆಗಿರುತ್ತಲ್ಲ ಅವ್ರಿಗೆ ಹಿಂಗೆ ಕಾಮಿಡಿ ಇರಬೇಕು, ಹೊಟ್ಟೆ ನೀರು ಇರಬೇಕು, ಬ್ಲಡ್ ಇದೆಲ್ಲ ಬ್ಲಡ್ ವಾಂತಿ ಆಗೋದು, ಮೋಷನ್ ಲ್ಯಾಟ್ರಿನ್ ಎಲ್ಲ ಬ್ಲ್ಯಾಕ್ ಕಲರ್ ಹೋಗೋದು, ಲ್ಯಾಟ್ರಿನ್ ಬ್ಲಡ್ ಹೋಗೋದು, ಇದೆಲ್ಲ ಆಗ್ಬೇಕಂತಿಲ್ಲ. ಲಿವರ್ ಸಿರೋಸಿಸ್ ಇದ್ದು ಮನುಷ್ಯ ಏನು ಓಡಾಡ್ತಾ ಇರ್ಬೋದು. ಈಗ ನೋಡಿ ಎಲ್ಲರೂ ಈಗ ನಾವು ನೋಡ್ತಾ ಇರ್ಬೋದು, ಎಲ್ಲರೂ ಆಲ್ಕೋಹಾಲ್ ಕನ್ಸಂಪ್ಷನ್ ಭಾಳ ಫ್ರೀಕ್ವೆಂಟ್ ಆಗಿದೆ. ಈಗೇನು 5 ವರ್ಷ 6 ವರ್ಷ ಕುಡಿಯೋ ತನಕ ಏನಾಗೋದಿಲ್ಲ. ಒಂದು 7 ವರ್ಷ 8 ವರ್ಷ ಕುಡ್ದಾದ ಕೂಡ ಕಾಮಿಡಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲಡ್ ವಾಂತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಲಿವರ್ ಪ್ರಾಬ್ಲಮ್ಸ್ ಇಂದ ಇದಾಗುತ್ತೆ. ಲಿವರ್ ಏನಂತ ನೋಡ್ರಿ, ನಮ್ಮದು ಒಂದು ಹಂತದ ತನಕ ತನ್ನಷ್ಟಕ್ಕೆ ತಾನು ತಾಳ್ಕೊಂತದೆ. ಒಂದು ಪಾಯಿಂಟಲ್ಲಿ ಏನೋ ಬೇಕು, ಆ ಪಾಯಿಂಟಲ್ಲಿ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ. ಏನು ಎಲ್ಲರೂ ಕಾಮಿಡಿ ಹೊಟ್ಟೆಗೆ ನೀರಿದ್ದವರು ಬ್ಲಡ್ ವಾಂತಿಯವ್ರಿಗೆ ಒಮ್ಮೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತಿಲ್ಲ. ಈಗ ಯಾವುದಾದ್ರೂ ಪೇಷಂಟ್ ICU ಅಡ್ಮಿಟ್ ಆಗಿರುತ್ತಲ್ಲ, ಅವರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ರೇಟ್ ಭಾಳ ಕಡಿಮೆ ಇರ್ತದೆ. ಬಟ್ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಹೊಟ್ಟೆಗೆ ನೀರು ತರಿಸಿ ಕಾಮಿಡಿ ಸ್ವಲ್ಪ ಕಡಿಮೆ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಈಗ ನಮ್ದು ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ರೇಟ್ ಎಷ್ಟದ ಅಂತ ಕೇಳೋದಿಕ್ಕಂತಂದ್ರೆ, ಈಗ ಒಂದು ಟ್ರಾನ್ಸ್ಪ್ಲಾಂಟ್ ಯಾರಾದ್ರೂ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಅಂತೇಳಿ, ಸಣ್ಣ ಮಕ್ಕಳದು ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ನಮ್ಮ ಕಡೆ. ಯಂಗೆಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು 3 ತಿಂಗಳು ಮಗು ಅಂತ. ಅದು ಹಿಡ್ಕೊಂಡು 70 ಲಾಸ್ಟ್ ಕಳೆದ 2 ವಾರದಿಂದ 70 ವರ್ಷ ಒಬ್ಬರಿದ್ದಾರೆ, ಅವ್ರದ್ದು ಟ್ರಾನ್ಸ್ಪ್ಲಾಂಟ್ ಆಗಿದೆ. ಸೊ 70 ವರ್ಷ 82 ವರ್ಷ ತನಕ ಆಗಿದೆ, ಇಲ್ಲ ಬಟ್ ಹೇಳಿದ್ ರೀಸೆಂಟ್ ಆಗಿ ಹೇಳ್ತಾರೆ. ಸೊ ಒಂದು ಟ್ರಾನ್ಸ್ಪ್ಲಾಂಟ್ ಆಗಿ 1 ವರ್ಷ ತನಕ ಜೀವಂತವಾಗಿರೋ ಸಕ್ಸಸ್ ರೇಟ್ ಅಂತ ಏನು ಹೇಳ್ತೀವಿ ನೋಡ್ರಿ, ಅರೌಂಡ್ 90 to 95% ನಮ್ಮ ಕಡೆ. ಮತ್ತೆ ಈಗ ಖರ್ಚು ಎಷ್ಟು ಬರುತ್ತೆ ಅಂತ ನೀವು ಕೇಳಬೇಕಂತಂದ್ರೆ ನೋಡಿ, ಮೇನ್ಲಿ ನಾವು ಒಂದು BPL ಸ್ಕೀಮ್ ಅಂತ ಒಂದು ಬರುತ್ತೆ, ಬಿಲೋ ಪಾವರ್ಟಿ ಲೈನ್ನಲ್ಲಿ ಸಸ್ಟ್ ಸ್ಕೀಮ್ ಅಂತ ಒಂದು ಗೌರ್ಮೆಂಟ್ ನಮ್ಮ ಎಂಪ್ಲಾಯ್ಮೆಂಟ್ ಅದ ನಮ್ಮ ಹಾಸ್ಪಿಟಲ್. ಅದರಲ್ಲಿ ಗೌರ್ಮೆಂಟ್ ಏನಿದೆ ಅಂದರೆ 50% ಆಫ್ ದ ಚಾರ್ಜಸ್ ಏನಿದೆ ಅಲ್ಲ ಅವರು ಪೇ ಆಫ್ ಮಾಡ್ತಾರೆ, ಅವ್ರು ಪೇ ಮಾಡ್ತಾರೆ. ಪೇಷಂಟ್ಗೆ ಏನಿದೆ, ಮನೆಯಲ್ಲಿ ಯಾರಾದರೂ ಲಿವರ್ ಕೊಡೋರು ಬೇಕಾಗುತ್ತೆ, ಅವರು ಕೊಡೋರಿತ್ತಂತಂದರೆ ನಾವು BPL ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದರ ಕಾಸ್ಟ್ ಏನಂತಂದ್ರೆ ಟೋಟಲ್ ಏನಿದೆ ನೋಡ್ರಿ, ಅದರಲ್ಲಿ 50% ಕಡಿಮೆ ಬರುತ್ತೆ. ಯಾವುದು BPL 50% ಗೌರ್ಮೆಂಟ್ ಟೋಟಲ್ ಎಷ್ಟಾಗ್ತದೆ? ಯಶಸ್ವಿನಿಗೆ ಏನಾದರೂ ಸ್ಕೀಮ್ ಯಾವುದಂತ ಯಶಸ್ವಿನಿ ಸರ್, ಯಶಸ್ವಿನಿ ಕಾರ್ಡ್. ಯಶಸ್ವಿನಿ ಕಾರ್ಡ್ ಈಗ ಹೆಂಗದಂತಂದ್ರೆ ಸ್ವಲ್ಪ ಎಲ್ಲ ಸ್ಕೀಮ್ಸ್ ಅದಾವ. ಈಗ ಲಕ್ಷ್ಮಣ್ ಸ್ಕೀಮ್ ಅದಾವ, ಬೆಲ್ಮನ್ ಸ್ಕೀಮ್ ಎಲ್ಲ ಅದಾವ. ಬಟ್ ಏನಂತಂದ್ರೆ ಟ್ರಾನ್ಸ್ಪ್ಲಾಂಟ್ ಹಾಕೊಳ್ಳಿ ರಿಯಂಬರ್ಸ್ಮೆಂಟ್ ಆಗ್ತಾವ. ಈಗ ಟೋಟಲ್ ಕಾಸ್ಟ್ ಆಫ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಂದ್ರೆ ಪೇಷಂಟ್ ಕಂಡೀಷನ್ ಮೇಲೆ ಹೋಗುತ್ತೆ. ಕಾಲಜ್ಞಾನಿ ತಾಯಿ ಕಲ್ಯಾಣಮ್ಮ ಅವರ ಮೂಲ ಜನ್ಮಸ್ಥಳ ಅಫ್ಜಲ್ಪುರ ತಾಲೂಕಿನ ಬೈರಾಮಣಗಿಯಿಂದ ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ ಬಸವ ಕಲ್ಯಾಣದವರೆಗೆ ಜ್ಯೋತಿ ಯಾತ್ರೆ ನಡೆಯಲಿದೆ ಎಂದು ಶಿವಲಿಂಗಪ್ಪ ಗೌಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಔರಾದ್ ಬಿ, ಮಹಾಗಾಂವ್, ಕಮಲಾಪುರ್, ಓಕಳಿ, ಮುಡುಬಿ ಮಾರ್ಗವಾಗಿ ಬಸವ ಕಲ್ಯಾಣಕ್ಕೆ ತಲುಪಿ ನಂತರ ಬಿಜ್ಜಳದಿಂದ ಸಾಗುತ್ತಿರುವ ಹರಳಯ್ಯನವರ ಜ್ಯೋತಿ ಸಂಗಮವಾಗಿ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಜರುಗಲಿದೆ ಎಂದರು. ಜ್ಯೋತಿ ಯಾತ್ರೆಯನ್ನು ಹೊರಡಿಸಿ ಸಾಂಕೇತಿಕವಾಗಿ ಶರಣಾರ್ಥಿ ಎಂಬ ಅಂಕಿತವನ್ನು ಹೊಂದಿ ನಾವು ಇವತ್ತು ಬಿದರಳ್ಳಿಯಿಂದ ಜ್ಯೋತಿಯನ್ನು ಈಗಾಗಲೇ ಬಸವಕುಮಾರ್ ಪಾಟೀಲ್ ಅವರು ಹೊರಡಿಸಿದ್ದಾರೆ. ಅದೇ ಮಾದರಿಯಲ್ಲಿ ಇವತ್ತು ನಾವು ಕೂಡ ತಾಯಿ ಕಲ್ಯಾಣಮ್ಮನವರ ಮೂಲ ಸ್ಥಾನ ಬೈರಾಮಣಿಗೆಯಲ್ಲಿ ಜನ್ಮಸ್ಥಳವಾಗಿದ್ದೆವು. ಅಫ್ಜಲ್ಪುರ ತಾಲೂಕಿನ ಬೈರಾಮಣಿಗೆಯ ಕಾಲಭೈರವೇಶ್ವರನ ಆಶ್ರಯ ದೇವಸ್ಥಾನ ಇದೆ. ಕಾಲಭೈರವನ ಆಶ್ರಮದಲ್ಲಿದ್ದು ಕಾಲಜ್ಞಾನವನ್ನು ನುಡಿದ ಕಲ್ಯಾಣಮ್ಮ ಅನ್ನತಕ್ಕಂಥ ಒಂದು ಸಂಶೋಧನೆ ಮೂಲಕ ಕಳೆದ 50 ವರ್ಷಗಳಿಂದ ಅಲ್ಲಿ ಸಾಕಾಗಷ್ಟು ಸಂಶೋಧನೆಗಳು ಮತ್ತು ಅನೇಕ ವಿಷಯಗಳನ್ನು ಕಲೆ ಹಾಕಿ ಆ ಸ್ಥಾನವನ್ನು ಇವತ್ತು ನಿರ್ದಿಷ್ಟಪಡಿಸಲಾಗಿದೆ. ಮಾನ್ಯ ತಹಸೀಲ್ದಾರ್ ಮೂಲಕ ಹಾಗೂ ಗ್ರಾಮದ ಎಲ್ಲ ಹಿರಿಯರು ಮತ್ತು ಪೂಜಾರಿಗಳಿಂದ ನಾಳೆ 27ನೇ ತಾರೀಕಿನ ದಿವಸ ಕಲ್ಯಾಣಮ್ಮ ತಾಯಿಯ ಜ್ಯೋತಿಯನ್ನು ಹೊರಡಿಸಿ ಅವತ್ತಿನ ದಿವಸ ಭವ್ಯವಾದ ಮೆರವಣಿಗೆಯನ್ನು ಅಲ್ಲಿ ಬೈರಾಮಣಿಗೆಯಲ್ಲಿ ನಡೆದು ಆ ನಂತರದಲ್ಲಿ ನಾವು ಆ ಜ್ಯೋತಿಯನ್ನು ಗೋಕುಲ ಮಾರ್ಗವಾಗಿ ತೆಗೆದುಕೊಂಡು ಬಂದು ಕಲಬುರಗಿಯ ಬಸವ ಮಂಟಪದಲ್ಲಿ ರಾತ್ರಿ ವಾಸ್ತವ್ಯ ಮಾಡ್ತಾ ಇದ್ವಿ. 28ನೇ ತಾರೀಕಿನ ದಿವಸ ಕಲಬುರಗಿಯಲ್ಲಿ ಬಸವ ಮಂಟಪದಲ್ಲಿ ಬೆಳಗ್ಗೆ ಸಮಾವೇಶ ಕಾರ್ಯಕ್ರಮ ಮತ್ತು ಅನೇಕ ಶರಣರ ಒಂದು ಸಮಕ್ಷಮದಲ್ಲಿ ಅನುಭವಗೋಷ್ಠಿಗಳು, ವಚನಗಳ ಪಠಣ ಇದನ್ನೆಲ್ಲ ನಡೆದು ಮತ್ತು ಆ ಜ್ಯೋತಿಯನ್ನು ಮೆರವಣಿಗೆ ಮೂಲಕ ಕಲಬುರಗಿ ನಗರವನ್ನು ಉದ್ಘಾಟಿಸಿ ಮಹಾಗಾಂವದ ಮೂಲಕ ಹಾಗೂ ಕಮಲಾಪುರದ ಮಾರ್ಗವಾಗಿ ಬಸವ ಕಲ್ಯಾಣಕ್ಕೆ ಹೋಗಿ 28ನೇ ತಾರೀಕಿನ ದಿವಸ ಬಸವ ಕಲ್ಯಾಣದಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದೀವಿ.
ಅವತ್ತು ಹರಳಿನ ಜ್ಯೋತಿನೂ ಕೂಡ ಅಲ್ಲಿ ಬಸವ ಕಲ್ಯಾಣದಲ್ಲಿ ಬಂದಿರುತ್ತದೆ. 1ನೇ ತಾರೀಕು ದಿವಸ ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರಮಾಣದ ಮೆರವಣಿಗೆ ಪ್ರಳಯ ಮತ್ತು ಕಲ್ಯಾಣ ಮಠ ಇವರ ಜ್ಯೋತಿ ಯಾತ್ರೆ ಹೋಗುತ್ತದೆ. ವಿಶ್ವ ಶಾಂತಿಯ ಸಂಕೇತವಾಗಿ ಶರಣಾರ್ಥಿ ಎಂಬ ಗೀತದೊಂದಿಗೆ ಈ 2 ಸತಿಪತಿಗಳ ಒಂದು ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದು ಅನೇಕ ಶರಣ ಕುಲಕೋಟಿಗೆ ಎಲ್ಲರಿಗೂ ಕೂಡ ಒಂದು ಶಾಂತಿಯ ಸಂಕೇತವನ್ನು ಸಾರುವಂಥ ಜ್ಯೋತಿ ಆಗಬೇಕು. ಎಲ್ಲರ ಮನೆಗಳಲ್ಲಿ ಬೆಳಕನ್ನು ಚೆಲ್ಲುವಂಥ ಕಾರ್ಯ ಶರಣರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಕೆಲಸ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸುಮಾರು ಊರಿನ ಗ್ರಾಮದವರು, ಬೈರಮಡಿಗೆಯ ಮೂಲ ಸ್ಥಾನದ ಎಲ್ಲ ಪಾಟೀಲ್ ದೇವರು ಮತ್ತು ಇನ್ನುಳಿದ ಅನೇಕರು ಒಳ್ಳೆಯ ಸಮಾಜದ ಎಲ್ಲ ಗಣ್ಯರು ಸಾಕಷ್ಟು ರೀತಿಯಿಂದ ತಯಾರು ಮಾಡಿಕೊಂಡು ಈ ಜ್ಯೋತಿ ಯಾತ್ರೆಯನ್ನು ನಡೆಸ್ತಾ ಇದ್ದೇವೆ. ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆಗೆ ಇರುವ ಅಪ್ಪನ ಕೆರೆ ಜಾಗದಲ್ಲಿ ಅಕ್ರಮವಾಗಿ ಲೇಕ್ ಫುಡ್ ಕೋರ್ಟ್ ಅನ್ನು ತಿಂಡಿ ತಿನಿಸುಗಳ ಹೋಟೆಲ್ ಹಾಕುವ ಮೂಲಕ ಅಪ್ಪನ ಕೆರೆ ಒತ್ತುವರಿ ಮಾಡಿಕೊಂಡಿರುವ ಹೋಟೆಲ್ ತೆರವುಗೊಳಿಸುವಂತೆ ಆಗ್ರಹಿಸಿ ಇಂದು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಮಹಾನಗರ ಪಾಲಿಕೆ ಎದುರುಗಡೆಗೆ ಇರುವ ಅಪ್ಪನ ಕೆರೆ ಜಾಗದಲ್ಲಿ ಅಕ್ರಮವಾಗಿ ಲೇಕ್ ಫುಡ್ ಕೋರ್ಟ್ ಅನ್ನುವ ತಿಂಡಿ ತಿನಿಸುಗಳ ಹೋಟೆಲ್ ಹಾಕುವ ಮೂಲಕ ಅಪ್ಪನ ಕೆರೆ ಒತ್ತುವರಿ ಮಾಡಿಕೊಂಡಿರುವ ಹೋಟೆಲ್ ತೆರವುಗೊಳಿಸುವಂತೆ ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಸಚಿನ್ ಫರ್ತಾಬಾದ್, ಎಂಎಸ್ ಪಾಟೀಲ್ ನರಿಬೋಳ್, ಸಂದೀಪ್ ಭರಣಿ ಸೇರಿದಂತೆ ಇತರರು ಇದ್ದರು. ಇಂದು ಕನ್ನಡ ಪರ ಹಾಗೂ ಹಿಂದೂ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂತಂದರೆ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಕಲಬುರಗಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಏನು ಲೇಕ್ ವೇವ್ ಹೋಟೆಲ್ ಏನಿದೆ, ಇವತ್ತು ಕಲಬುರಗಿಯ RC ಮೇಡಮ್ ಅವರು ಯಾವುದೇ ಒಂದು ಟೆಂಡರ್ ಮತ್ತು ಒಂದು ಪತ್ರಿಕೆ ಪ್ರಕಟಣೆ ಮಾಡದೆ ಏನಪ್ಪ ಅಂದ್ರೆ ಅನುಮತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಾವು 15 ದಿನಗಳ ಸುಮಾರು ಹಿಂದುಗಡೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಮುಖಾಂತರ RC ಮೇಡಮ್ಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ದೇವೆ. ಆದರೂ ಕೂಡ RC ಮೇಡಮ್ ಅವರು ಯಾವುದೇ ಒಂದು ಪತ್ರಿಕೆ ಪ್ರಕಟಣೆ ಮಾಡಿದ್ರೆ, ಪತ್ರಿಕಾಗೋಷ್ಠಿ ಮಾಡಿದ್ರೂ ಕೂಡ ಯಾವುದೋ ಒಂದು ಭಯಭೀತರಾಗದ ಕಾರಣಕ್ಕಾಗಿ ಇವತ್ತು ಕನ್ನಡ ಪರ ಹಾಗೂ ಹಿಂದೂ ಪರ ಸಂಘಟನೆ ಸೇರಿಕೊಂಡು ಇವತ್ತು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇರ್ತಕ್ಕಂಥ RC ಮೇಡಮ್ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಇವತ್ತು RC ಮೇಡಮ್ ಅವರು ಯಾವುದೋ ಒಂದು ಮೀಟಿಂಗ್ ಅನಿವಾರ್ಯ ಕಾರಣಕ್ಕಾಗಿ ಬೆಂಗಳೂರಿಗೆ ಹೋದ ಕಾರಣಕ್ಕಾಗಿ ಇವತ್ತು ಇಲ್ಲಿಯ RC ಮೇಡಮ್ ಅವರ ಒಂದು PA ಆಗಿರ್ತಕ್ಕಂಥ ಮೇಡಮ್ ಅವರು ಬಂದು ನಮ್ಮ ಮನವಿಗೆ ಸ್ಪಂದಿಸಿ 1 ವಾರ, ನಮಗೆ ಸುಮಾರು 1 ವಾರ ಅವಕಾಶ ಮಾಡಿಕೊಡಿ, ಇದು ಸಂಪೂರ್ಣವಾದಂಥ ಏನು ಪರವಾನಿಗೆ ಇರಲಾರ್ದಂಥ ಒಂದು ಏನು ಹೋಟೆಲ್ ಇದೆ, ಸಂಪೂರ್ಣವಾಗಿ ತನಿಖೆ ಮಾಡಿ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಆಗಿದೆಯೋ ಇಲ್ಲೋ ಅನ್ನೋದು ಅದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮದು ವಿರೋಧ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಯಾವುದೂ ನಮ್ಗೆ ಅವ್ರ ಮೇಲೆ ಏನಪ್ಪ ಅಂದ್ರೆ ಒಂದು ದ್ವೇಷ ಇಲ್ಲ. ನಾವೆಲ್ಲ ಅಣ್ಣ ತಮ್ಮ ಇದ್ದಂಗೆ, ಹಿಂದೂ ಮುಸ್ಲಿಂ ಅನ್ನೋದು ಒಂದು ಅಣ್ಣ ತಮ್ಮ ಇದೆ. ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಇವತ್ತು ಬೇರೆ ಕಮ್ಯುನಿಟಿಗೆ ಜಿಲ್ಲಾಧಿಕಾರಿಗಳು RC ಮೇಡಮ್ ಅವರು ಆ ಕಮ್ಯುನಿಟಿದವ್ರು ಇದ್ದಾರೆ ಅದಕ್ಕೆ ಕೊಟ್ಟಿದ್ದಾರಂತೆ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಮ್ಗಳು ಏನಪ್ಪ ಅಂದ್ರೆ ಹೊಡೆದಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಅಣ್ಣ ತಮ್ಮ ಅನ್ನುವಂಥ ಬಾಂಧವ್ಯದಿಂದ ಇವತ್ತು ಇದ್ದಿದ್ದೀವಿ. ಇವತ್ತು ರಾಜಕಾರಣಿಗಳು, ಇಲ್ಲಿ ಅಧಿಕಾರಿಗಳು ಏನಪ್ಪ ಅಂದ್ರೆ ನಮ್ಮ ಮಧ್ಯೆ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಾನೂನುಬದ್ಧವಾಗಿ ಯಾರೇ ಆಗಿರಲಿ, ಅವರು ಹಿಂದೂನೇ ಆಗಿರಲಿ ಮುಸ್ಲಿಮೇ ಆಗಿರಲಿ, ಕಾನೂನುಬದ್ಧವಾಗಿ ಒಂದು ಟೆಂಡರ್ ಪ್ರಕ್ರಿಯೆ ಮಾಡಿ ಅವರಿಗೆ ಪರವಾನಿಗೆ ಕೊಡುವಂಥ ಕೆಲಸ ಮಾಡಬೇಕು. ಅದು ಏನಪ್ಪ ಅಂದರೆ ಇವತ್ತು ಈಗಾಗಲೇ ಸಚಿನ್ ಫರ್ತಾಬಾದ್ ಅನ್ನೋರು ಹೇಳಿದ್ರು, 2023ರಲ್ಲಿ ನಮ್ಮ KKDB ಅಧ್ಯಕ್ಷ, ಮಾಜಿ ಅಧ್ಯಕ್ಷರಂತ ದತ್ತಾತ್ರೇಯ ಸಿ ಪಾಟೀಲ್ ರವರು ಏನಪ್ಪ ಅಂದ್ರೆ ಸಾಹೇಬರು ಅದು ಏನಪ್ಪ ಅಂದ್ರೆ ಒಂದು ಕೆಲಸ ಮಾಡೋಕ್ಕೆ 20 ಕೋಟಿ ಅನುದಾನ ತಂದಿದ್ರು. ಇದೇ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಕಲಬುರಗಿ ಈಗಿನ ಉಸ್ತುವಾರಿ ಸಚಿವರು ಯಾವುದೇ ಒಂದು ಒತ್ತುವರಿ ಆಗುವಂಥ ಕೆಲಸ ಕಂಡು ಬರ್ತಿದೆ. ಯಾವುದೂ ಏನಪ್ಪ ಅಂದರೆ ಇಲ್ಲಿ ಹೋಟೆಲ್ಗಳಾಗಿರ್ಬೋದು, ಒಂದು ದಿನಸು ಒಂದು ಯಾವುದೇ ಮಳಿಗೆಗಳು ಮಾಡಬೇಡಂತ ಏನಪ್ಪ ಅಂದ್ರೆ ಅವರೇ ಕೂಡ ಏನಂದ್ರೆ ಇದು ತಡೆ ಹಿಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈಗಿನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋ ಗೊತ್ತಿಲ್ಲ, ಇವತ್ತಿನ ಇಲ್ಲಿ ಅಧಿಕಾರಿಗಳು ಆ ಸಂಬಂಧಪಟ್ಟ ಏನು ದಲ್ಲಾಳಿಗಳಿದ್ದಾರೆ ಗೊತ್ತಿಲ್ಲ, ಇವರು ಸಂಬಂಧಪಟ್ಟವರಿಗೆ ಏನಪ್ಪ ಅಂದರೆ ದುಡ್ಡಿನ ಅಮಿಷಕ್ಕೆ ಬಿದ್ದು ಏನಂದ್ರೆ ಪರವಾನಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಲೇಕ್ ವೇ ಒಳಗಡೆ ಏನಪ್ಪ ಅಂದ್ರೆ ಇವತ್ತು ಲೇಕ್ ವೇ ಒಳಗಡೆ ಇವತ್ತು ಶೌಚಾಲಯನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಅಪ್ಪನ ಕೆರೆ ಪವಿತ್ರವಾದಂಥ ಇವತ್ತು ಸ್ಥಳ, ಇವತ್ತು ಅಲ್ಲಿ ನೀರಿನ ಏನಪ್ಪ ಅಂತಂದರೆ ಸುತ್ತಮುತ್ತ ಇರ್ತಕ್ಕಂಥ ಒಂದು ಬಡವಣಿಗೆ ಏನಪ್ಪ ಅಂದ್ರೆ ನೀರು ಹೋಗುವಂಥ ಕೆಲಸ ಅಲ್ಲಿ ಕಂಡು ಬರ್ತಾಯಿದೆ. ಆದರೆ ಅಲ್ಲಿ ಒಳಗಡೆ ಏನಂತಂದರೆ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ನಮಗೆ RC ಮೇಡಮ್ ಅವರು PA ಅವರು ಹೇಳಿದ್ದಾರೆ, 1 ವಾರ ನಮಗೆ ಸಮಯಾವಕಾಶ ಕೊಡ್ರಿ, ನಾಳೆಗೆ ಏನಪ್ಪ ಅಂದ್ರೆ ಅವರಿಗೆ ನೋಟಿಸ್ ಕೊಟ್ಟೇನಪ್ಪ ಅಂದ್ರೆ ನಾವು ಹೋಟೆಲ್ ಬಂದ್ ಮಾಡ್ತೀವಿ, ನಿಮಗೆ ಹಿಂದೂ ಪರ ಸಂಘಟನೆ ಕರೆಸಿ ಒಂದು ಸಭೆ ಮಾಡಿದ ನಂತರ ಸಂಪೂರ್ಣವಾದ ಮಾಹಿತಿ ನೀಡಿದ ನಂತರ ಏನಪ್ಪ ಅಂದ್ರೆ ಹೋಟೆಲ್ ಮತ್ತೆ ಅನುಮತಿ ಮಾಡಿ ಕೊಡ್ತೀವಂತ ಈ ಸಂದರ್ಭದಲ್ಲಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅದಕ್ಕೂ ಬಗ್ಗದೇ ಇದ್ದಾರೆ, ಇವತ್ತು ಏನಪ್ಪ ಅಂದ್ರೆ ನಾವು JCP ಮುಖಾಂತರ
JCP ಕೂಡ ಪರವಾನಗಿ ಕೊಡದೇ ಇದ್ದರೆ ಒಂದು ಸಲಿಕಿ ಗುದ್ದಲಿ ಏನೆಲ್ಲ ಸಂಪೂರ್ಣವಾದಂಥ ಏನೋ ವಸ್ತುಗಳು ತೊಗೊಂಡಾಗ ಏನಪ್ಪ ಅಂದ್ರೆ ನಾವೇ ಡೆಮಾಲಿಷ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ನಗರದ ರಾಮ ಮಂದಿರ್ ಸರ್ಕಲ್ ಸಮೀಪ ಇರುವ ಎಲೆಕ್ಟ್ರಿಕಲ್ ಅಂಗಡಿಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿ ಅಪಾರ ಹಾನಿ ಉಂಟಾಗಿದೆ. ಅಶೋಕ್ ಪ್ರಜಾಪತಿ ಅವರಿಗೆ ಸೇರಿದ ಅಂಗಡಿಯಲ್ಲಿ ಈ ದುರಂತದಲ್ಲಿ 20 ಲಕ್ಷ ರೂಪಾಯಿ ಮೌಲ್ಯದ ಎಲೆಕ್ಟ್ರಿಕಲ್ ಸಾಮಾನುಗಳು ಸೇರಿದಂತೆ 50 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಎನ್ನಲಾಗುತ್ತಿದೆ. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದು ಈ ಬೆಂಕಿ ಅವಘಡಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಕಾರಣ ಎಂದು ಶಂಕಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ಜ್ವಾಲ ನಂದಿಸಿದ್ದಾರೆ. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣದ ಹಂತದಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆ ಸೇರಿದಂತೆ ಇತರೆ ಕಟ್ಟಡ ಕಾಮಗಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣದ ಹಂತದಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆ ಸೇರಿದಂತೆ ಇತರೆ ಕಟ್ಟಡ ಕಾಮಗಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಸಲಹೆ ನೀಡಿದರು. ತದನಂತರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಎಲ್ಲರೂ ಬರ್ತಾರ. ಏನಿಲ್ಲ ಯಾರು ಸಂಗತಿ ಆಮೇಲೆ ಈ ಕಡೆ ಫುಲ್ ಫಿಸಿಕ್ಸ್ ಪ್ಲಾನಿಂಗ್ ಸ್ವಲ್ಪ ಹಿಂದೆ ಬರ್ರಿ, ಸ್ವಲ್ಪ ಹಿಂದೆ ಬಂದ್ರೆ ಸ್ವಲ್ಪ ದೂರ ದೂರ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಸ್ವಲ್ಪ ಅಂಬರೀಷಿಂದ ಅರುಣ್ ಸ್ವಲ್ಪಿಂದ ಇನ್ನೀರದವ ಕೆಸರದ ನೋಡ್ರಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್,
ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.